ಸರ್ ಪ್ಲೀಸ್ ನಿಮ್ಮ ನೇಮ್? ಅಭಿಷೇಕ್. ಅಭಿಷೇಕ್ ಅಂತ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮದು ಕೂಡ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಅಲ್ಲಿ ನೋಡ್ತಾ ಇದ್ರಲ್ಲ ಬ್ಲೌಸ್ ಸಖತ್ತಾಗಿದೆ. ಯಾ ಸೂಪರ್. Hello, hi. All handloom sarees. Okay. Nice. Make your own blog. Yeah. Pink. Last. Pink. Yeah. How much is this, Anisha? This is 2899. This is a. You just touch the fabric like it's that soft. Super. Nice color. ಅಲ್ಲ ಕಲರ್ ನಂಗೆ ಅದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಯ್ತು. It's peacock color. ಪಿಕಕ್. ಯಾ. ಫ್ರೆಂಡ್ ಒಬ್ಬರು ತೋಟ ಇತ್ತು ಅಂತ ಮ್ಯಾಂಗೋ ತಂದು ಕೊಟ್ಟಿದ್ರಪ್ಪ, ಭಾಳ ಸ್ವೀಟ್ ಇತ್ತು. ಇದ್ರ ಹೆಸ್ರು ಬಂದು ದಸರಾ ಅಂತಂತೆ. ಯಾರಾದರೂ ಇದನ್ನ ಮಾರ್ಕೆಟಲ್ಲೋ ಆಪ್ಕಾಮ್ಸಲ್ಲೋ ನೋಡಿದ್ರೆ ತೊಗೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು. ನನಗಂತೂ ಭಾಳ ಇಷ್ಟ ಆಯಿತು ಈ ದಸರಾ ಮ್ಯಾಂಗೋ. ಹಾಯ್ ಫ್ರೆಂಡ್ಸ್, ನಾವು ಕಾಫಿ ಕುಡಿಯೋಕ್ಕೆ ಅಂತ ಇವಾಗ ಬಂದಿರೋದು ಇವತ್ತಿನ ಬ್ಲಾಗು ಈವ್ನಿಂಗಿಂದ ಶುರು ಆಗ್ತಾ ಇದೆ. ಟೈಮ್ ಇವಾಗ 6:05 ಕರೆಕ್ಟಾಗಿ. ಏನಕ್ಕೆ ನಾವು ಇವತ್ತು ಆಚೆ ಬಂದಿದ್ದೀವಿ ಅಂತ ಆಮೇಲೆ ಈಗ ರಿಲ್ಯಾಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮೇಡಮ್ ಅವರು ಕಾಫಿ ಕುಡಿಲೇಬೇಕು ಅಂದರು. ಅದಕ್ಕೆ ಸರಿ ಇಲ್ಲೇ ಪಕ್ಕದಲ್ಲಿ ರಾಮೇಶ್ವರಂ ಇತ್ತು. ಏನೇ ಒಂದು ಸ್ಟಾರ್ಟ್ ಮಾಡೋದನ್ನು ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡಬೇಕಲ್ಲ, ಅದಕ್ಕೆ ಅಂದ್ಬಿಟ್ಟು ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡೋಣ ಅಂತ ಒಂದು ಕಾಫಿ ಕುಡಿಯೋಣ. ಕಾಫಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಎಂಡ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ. ನೋಡೋಣ. ಇವಾಗ ಕಾಫಿ ತರಕ್ಕೆ ಹೋಗ್ಯಾರೆ. ಕಾಫಿ ಬಂದ ಮೇಲೆ ಸಿಗುವ. ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ವ್ಲಾಗ್ಸ್. ನಾವು ಇವತ್ತು ಓರಿಯನ್ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮತ್ತು ಫಸ್ಟು ಕಾಫಿ ಕುಡಿದ್ಬಿಡೋಣ. ಅಲ್ಲೇ ಕಾರ್ನರಲ್ಲಿ ರಾಮೇಶ್ವರಂ ಹೋಟೆಲಿದೆ, ಅಲ್ಲಿ ಕಾಫಿ ಕುಡಿದು ಆಮೇಲೆ ಶಾಪಿಂಗ್ ಶುರು ಮಾಡೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ವಿ. ಆಂಟಿ ಇವತ್ತೇನೋ ಭಾರಿ ಸೂಪರಾಗಿ ಕಾಣಿಸ್ತಾಳಲ್ಲ ಹೇಳು. ಅಲ್ಲ ಇವತ್ತು ಆ ಡ್ರೆಸ್ಸಲ್ಲಿ ನಾನು ಫಸ್ಟ್ ಹೇಳಿ ಚೆನ್ನಾಗಿದೆ ಕಣೆ. ಹೌದು, ಥ್ಯಾಂಕ್ ಯು. ನಿಜವಾಗ್ಲೂ ತುಂಬ ಚೆನ್ನಾಗಿ. ಹೌದು, ಥ್ಯಾಂಕ್ ಯು ಸೋ ಮಚ್. ಕಾಮನ್ ರಿಪೀಟ್ ಆದ್ರೆ ತಾನೇ ಕಾಮನ್ ಇರೋದು. ನನ್ನ ಬ್ಲಾಗ್ಸ್ ಅಲ್ಲಿ ಇರಿ ಅವ್ರನ್ನೇ ಕೇಳೋಣ. ನೋಡಿ ಫ್ರೆಂಡ್ಸ್, ಏನಾದರೂ ನನ್ನ ವಿಡಿಯೋನಲ್ಲಿ ಇವಳು ಡ್ರೆಸ್ ಏನಾದ್ರು ರಿಪೀಟ್ ಆಗಿದ್ರೆ ನೀವು ಕೇಳೋ ಗಿಫ್ಟ್ಸ್ ನಾನು ಕೊಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ. ಗೋಲ್ಡ್ ಸಿಲ್ವರ್ ಬಿಟ್ಟು ಓನ್ಲಿ ಕ್ಲಾತ್ಸ್, ಬೇಕಾದ್ರೆ ಆರ್ಟ್ ಬಾಕ್ಸು, ವಾಚು ಅಂಥವೆಲ್ಲ. ತುಂಬ ಏನೋ ಕೇಳಬೇಡಿ, ನನಗೋಸ್ಕರ ಇವಳಿಗೋಸ್ಕರ ಏನೋ ಚಿಕ್ಕದಾಗಿ ಒಂದು ಕೇಳಿ ಸಾಕು. ಇಲ್ಲ, ನಿಜವಾಗಿ ಮಾಡಿ. ಏನಾದರೂ ರಿಪೀಟ್ ಆಗಿದ್ರೆ ನನ್ನ ವಿಡಿಯೋಸ್ ಎಲ್ಲ ನೋಡಿ ಕಮೆಂಟ್ ಹಾಕಿ. ಅದರಲ್ಲಿ ರಿಪೀಟ್ ಆಗಿದ್ರೆ ನನಗೆ ತುಂಬ ಇಷ್ಟವಾಗಿರೋದು ಅಂದರೆ ಬಟ್ಟೆ. ಅವಳು ಗೋಲ್ಡು ಸಿಲ್ವರು ಏನೂ ಇಷ್ಟಪಡಲ್ಲ ಅವಳು. ಅಂದರೆ ಬಟ್ಟೆ ಪ್ರತಿ ಸತಿನೂ ಹೊಸದಿರಬೇಕು ಅಷ್ಟೇ. ಇದು ಇನ್ನೊಂದು ಹೇಳ್ತೀನಿ ಕೇಳಿ. ಬರ್ಡೇಗೆ ಅಂತ ಒಂದು 12 ಜೊತೆ ತೊಗೊಂಡಿದ್ದಾಳೆ ಒಂದ್ಸತಿ. ಅದು ಕೌಂಟು ಅನ್ಕೌಂಟು ನನಗೆ ದೇವರೇ ಗೊತ್ತಿಲ್ಲ. ಏನಂಟಿ ನಮಗೂ ಗೊತ್ತಿಲ್ಲಪ್ಪ. ಹಾಂ, ಏನಿಲ್ಲ, ಸುಮ್ಮನೆ ಹೇಳ್ತಾರೆ. ಇವತ್ತೊಂಥರ ಕೂಲ್ ಆಗಿದೆ ಅಲ್ಲ. ಅವತ್ತು ಕೂಲ್ ಆಗಿದೆ. ಎಲ್ಲದಕ್ಕಿಂತ ಏನಕ್ಕೆ ಕೂಲ್ ಆಗಿದ್ದೀವಿ ಅಂತಂದರೆ ನಾವು ಒಳ್ಳೆ ಫ್ರೆಂಡ್ಸ್ ಜೊತೆ ಇದೀವಲ್ಲ, ಅದೇ ಕೂಲ್ ಆಗಿರೋದು. ಇವ್ರ ಒಂಥರ ಎರಡನೇ ಅಮ್ಮ ಥರ ನನಗೆ. ಯಾವಾಗಲೂ ನನ್ನ ಅದನ್ನ ಹೇಳಕ್ಕಾಗಲ್ಲ. ಬ್ಲೆಸ್ಡ್ ನಾನು.
ನಿಜ ಮಿಸ್ ಹಿಂಗೆ ಯಾವಾಗಲೂ ಚೆನ್ನಾಗಿರ್ಬೇಕು. ಹೀಗೆ ಇರೋಣ, ಯಾವಾಗಲೂ ಇರಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂತೀನಿ ಯಾವಾಗಲೂ. ಇವತ್ತು ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ನಮ್ಮನ್ನ ಹೀಗೆ ಇಟ್ಟಿದ್ರು. ಅದೊಂದು ಏನೋ ನಿಮ್ಮ ಆಶೀರ್ವಾದದಿಂದ ದೇವರ ಆಶೀರ್ವಾದ ಬೇರೆ ಕಡೆ ಮಾಡಿ. ಎಸ್, ನಾವು ಹೋಗಿದ್ದು ಔರೇಲಿಯನ್ನ ಒಂದು ಶಾಪ್ಗೆ. ಇದಿರೋದು ಓರಿಯನ್ ಮಾಲ್ ಒಳಗಡೆ ಫಸ್ಟ್ ಫ್ಲೋರಲ್ಲಿ. ನಾವು ಸುಮಾರು ಡ್ರೆಸ್ಸಸ್ನ ನೋಡಿದ್ವಿ. ಆಮೇಲೆ ಯಾವ್ದು ತೊಗೊಳ್ಳೋದು ಅಂತ, ಬಟ್ ಆಂಟಿ ಸೆಲೆಕ್ಟ್ ಮಾಡಿದ ಡ್ರೆಸ್ನ ನಾನು ತೊಗೊಂಡೆ. ಅವರು ಹೇಳಿದ್ನಲ್ಲ ಫಸ್ಟ್ ಟೈಮ್ ನೋಡಿದರು ಅಂತ, ಬಟ್ ಅಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು, ಫಿಟ್ಟಿಂಗ್ಸು ಎಲ್ಲನೂ. ನಾನು ತುಂಬ ಏನು ಟೈಮ್ ತೊಗೊಳ್ಳಿಲ್ಲ, ಬೇಗ ಶಾಪ್ ಮಾಡಿದ್ದು ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು. ಅದು ನನಗೂ ಗೊತ್ತಿಲ್ಲ. ಇಷ್ಟು ಡ್ರೆಸ್ ನೋಡಿದ್ರಲ್ಲ, ಯಾವ್ದು ಇಷ್ಟ ಆಯಿತು ನಿಂದು? ನೀನು ಹೇಳು. ನಂದು ಅಂದ್ರೆ ನನಗೆ ಪಿಂಕೆ ಇಷ್ಟ ಆಗಿದೆ. ಯಾಕೆಂದ್ರೆ ನಿಮಗೆ ನಮಗೂ ಪಿಂಕೆ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳು. ಹೇಳು. ಯಾಕೆ ಅಂದ್ರೆ ಆಂಟಿ ಫಸ್ಟ್ ಸೆಲೆಕ್ಟ್ ಮಾಡಿರೋದು ಪಿಂಕ್, ಅದು ಬೇಬಿಗೂ ಗೊತ್ತು. ಆಮೇಲೆ ಇಲ್ಲ, ನಾನು ಒಳಗಡೆ ಹೋದಾಗನು ಯುವರ್ ಫೇವ್ರೆಟ್ ಕಲರು ಪಿಂಕ್. ಇದ್ರಲ್ಲಿ ನಿನ್ಗೆ ಆಮೇಲೆ ಚೆನ್ನಾಗಿ ಕಾಣ್ತಿದ್ದ ನಮ್ ಬೇಬಿ ಫೇವ್ರೆಟ್ ಕಲರ್ ಪಿಂಕ್. ಮತ್ತೆ ನಮ್ಮ ಆಂಟಿ ಮಾಡಿದ್ದು ಪಿಂಕ್, ಇಷ್ಟಪಟ್ಟಿದ್ದು ಪಿಂಕ್, ಇದು ಪಿಂಕ್. ಇದಕ್ಕೆ ಪಿಂಕೆ ಅಂತ ಅಂದ್ಬಿಟ್ಟು ನಾನ್ ಡಿಸೈಡ್ ಮಾಡಿದೀನಿ. ನಿಮ್ಗೆ ಏನ್ ಇಷ್ಟ ನೀನ್ ತಗೋಬಹುದು. ಏನು ಕೊಡಿಸ್ತಾ ಇರೋದು ನೀವೀಗ? ಯಾವ್ದು ಸ್ಪೆಷಲ್ ಬರ್ಡೇ 40 years ಬರ್ಡೇ ನೋಡಿದ್ರ ಗೊತ್ತಾಯ್ತಲ್ವಾ? ನನ್ನ ಬರ್ತ್ಡೇಗೆ ಅಂತ ಫಸ್ಟ್ ಟೈಮ್ ಬಂದು 3 days ಬ್ಯಾಕ್ ಆಂಟಿ 5 days ಬ್ಯಾಕ್ ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ರಂತೆ. ಆಮೇಲೆ ನನ್ನ ಕರೆದು ಅವರೇ ಸೆಲೆಕ್ಟ್ ಮಾಡಿಟ್ಟಿದ್ರು. ನಮಗೆ ಗೊತ್ತಿಲ್ಲ, ನಾವು ಎಷ್ಟೇ ಡ್ರೆಸ್ ನೋಡಿದ್ರು ಫೈನಲಿ ನಮ್ಮೆಲ್ಲರಿಗೂ ಇಷ್ಟ ಆಗಿದ್ದು ಪಿಂಕ್. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ನನ್ನ ಬೇಬಿದು 12 years ಬರ್ತಿದೆ ಈಗ ಕಮ್ಮಿಂಗ್. ಅದಕ್ಕೆ ಹೆಸರು ಹೇಳಿ, ಇದು ನಂಬರ್ ಹೇಳಿ ಸಾಯಿಸ್ತಾ ಇದ್ದಾರೆ. 40 years ಅಂತ ನನಗೆ ಕಟ್ ಮಾಡಂಗಿಲ್ಲ, ಬಿಡಂಗಿಲ್ಲ. ಮತ್ತೆ ಈ ಅಂಗಡಿ ಶಾಪ್ ಹೇಳ್ಬೇಕಂದ್ರೆ ಒಳ್ಳೊಳ್ಳೆ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ನನಗಂತೂ ಪರ್ಸನಲಿ ಬಹಳ ಇಷ್ಟ ಆಯಿತು. ಬ್ರೈಡಲ್ ಡ್ರೆಸ್ ಯಾವ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ ಆಂಟಿ? ನನ್ಗೆ ಇಷ್ಟ ಆಯ್ತು. ಹೌದಾ? ಟ್ರೈ ಮಾಡ್ತೀಯಾ? ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಆರೋಲಿ ಅಂದ್ಬಿಟ್ಟು ಬಂದು ಇನ್ನೊಂದ್ಸಲ ಜೋರಾಗಿ ಮುಂದೆ ಹೋಗ್ಬೇಕು. ಆರೋಲಿ ಅಂದ್ಬಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ಓರಿಯನ್ ಮಾಲ್ ಅಲ್ಲಿ. ಥ್ಯಾಂಕ್ ಯು. ಈ ಕಡೆ ಬಂದ್ರೆ ಒಂದ್ಸಲ ಈ ಶಾಪ್ ನ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಲರ್ಸ್, ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ. ದಿ ಬೆಸ್ಟ್ ಕ್ವಾಲಿಟಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಿಜವಾಗ್ಲೂ ನನ್ನ ಲೈಫಲ್ಲಿ ಫಸ್ಟು ಬರ್ತ್ಡೇಗೆ ಶಾಪ್ ಕರ್ಕೊಂಡು ಬಂದು ಶಾಪಿಂಗ್ ಮಾಡಿಸಿದ್ದು ಆಗಲ್ಲ. ಥ್ಯಾಂಕ್ ಯು. ಇರಿ ಎಷ್ಟೊಂದು ಏನು ಗೊತ್ತಾ, ನನ್ನ ಬರ್ಡೇಗೆ ಲಾಸ್ಟ್ ಟೈಮ್ ಇವ್ರು ಅಷ್ಟೊಂದು ಅದು ಬೇಡ, ಬಟ್ ಈ ವರ್ಷ ಎಲ್ಲ ಗಿಫ್ಟ್ಗಳಿಗಿಂತ ನನಗೆ ಇವರಿಬ್ಬರು ದೊಡ್ಡ ಗಿಫ್ಟ್ ಆಗಿ ಸಿಕ್ಕಿರೋ ಅಂಥದ್ದು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನನಗೆ ತುಂಬ 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 ಖುಷಿ ಆಗ್ತಾ ಇದೆ. ಬರ್ತ್ಡೇ ಅನ್ನೋದು ಇವಾಗ ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಫೀಲ್ ಆಯ್ತಲ್ಲ. ಅದೇ ನಮ್ಮ ಪುಣ್ಯ. ಇಷ್ಟು ದಿನ ಫೀಲ್ ಮಾಡ್ಕೊಂತ ಇರ್ಲಿಲ್ಲ ಬರ್ತ್ಡೇ ಮಾಡ್ಕೋಬೇಕು ಅಂತ. ಈಗ ಫೀಲ್ ಆಗ್ತಾ ಇದೆ ಅವಳಿಗೆ. ಸೆಲೆಬ್ರೇಟ್ ಮಾಡಬೇಕು. ಆಮೇಲೆ ನಮಗೂ ಅಷ್ಟೇ ಇವಳು ಹೇಳ್ದಂಗೆ ವಿ ಆರ್ ಆಲ್ಸೋ ವೆರಿ ಲಕ್ಕಿ. ನನಗೆ ಬೆಸ್ಟ್ ಆಗಿ ಸಿಕ್ಕಿರೋದು ಇಬ್ರು. ಥ್ಯಾಂಕ್ ಯು. ಮತ್ತು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಂಟಿಗೆ ಬಿಗ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾವು ಹೊರಟಿದ್ದು ಆಚೆ. ಅಲ್ಲಿ ಓರಿಯನ್ ಮಾಲ್ ಆಚೆ ತುಂಬ ಸ್ಟಾಪ್ಸ್ನ ಹಾಕ್ತಿದ್ರು. ಇಯರಿಂಗ್ಸು, ಬ್ಯಾಂಗಲ್ಸು, ಬ್ಲೌಸು, ಡಿಫ್ರೆಂಟು ಮನೆ ಡೆಕೋರೇಟ್ ಮಾಡೋ ಐಟಮು ತುಂಬ ಇತ್ತು. ಚೆನ್ನಾಗಿತ್ತು. ನಾವು ಅಲ್ಲಿ ಬ್ಯಾಂಗಲ್ನ ತೊಗೊಂಡ್ವಿ. ರಾಜಸ್ಥಾನಿ ಬ್ಯಾಂಗಲ್ ಅಂತ ಏನೋ ತೋರಿಸ್ತಾಯಿದ್ರು. ಅದು ಭಾಳ ಖುಷಿ ಆಯಿತು ನಮಗೆ.
ಸೌಮ್ಯ ನನಗೂ ಆಂಟಿಗೂ ಬ್ಯಾಂಗಲ್ನ ಕೊಡಿಸಿದ್ಲು. ಅವಳು ಒಂದಷ್ಟು ಜೊತೆ ತೊಗೊಂಡ್ಳು. ಅದು ಚೆನ್ನಾಗಿತ್ತು. ಯಾರೆಲ್ಲ ಏನಾದರೂ ತೊಗೋಬೇಕು ಅನ್ನಂಗಿದ್ರೆ ಹೆಣ್ಮಕ್ಳು ಹೋಗಿ ಶಾಪ್ ಮಾಡಿ, ತುಂಬ ವೆರೈಟೀಸ್ ಇದೆ ಅಲ್ಲಿ. ಇದೆಲ್ಲ ಟಾಪ್ಸ್ ಅನ್ಸುತ್ತೆ. ಆಂಟಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಫಾಸ್ಟ್ ಆಗಿರೋ ಶಾಪಿಂಗ್ ಅಂದ್ರೆ ಇದೇ ಫಸ್ಟ್ ಆಗಿದೆ. ನೀವು ರಮೇಶ್ ಸೆಲೆಕ್ಷನ್ ಯಾವಾಗಲೂ ನಾನು ಒಪ್ಪಲ್ಲ. ಕೇಳಿಬೇಕಿದ್ರೆ ನೀವು ನಾಳೆ ಬರ್ತಾರಲ್ಲ, ನಾನೇನು ಹೇಳಿರಲ್ಲ ಅವ್ರಿಗೆ, ಕೇಳಿ ನೋಡಿ. ತಗೋತಾಳೆ, ಆಮೇಲೆ ಏನು ಮಾಡ್ತಾಳೆ, ನೆಕ್ಸ್ಟ್ ಕ್ವಶನ್ ನಿಮ್ದು ಏನಿರ್ಬೇಕು ಅಂತ ನಾನು ಅದನ್ನ ರಿವೀಲ್ ಮಾಡಲ್ಲ. ಆಮೇಲೆ ಅವಳು ಏನು ಮಾಡ್ತಾಳೆ ಅದನ್ನ ಕೇಳಿ ನೋಡಿ. ಅವ್ರು ಹೇಳ್ತಾರೆ. ನಾವು ಏನಂತ ಕೇಳ್ತೀವಿ ಅಂದ್ರೆ ಇವಳು ಶಾಪಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತಾಳೆ ಮಾಮೂಲಿಗೆ, ಅದಾದ್ಮೇಲೆ ಅದ್ರ ಮಾಡ್ತಾಳೆ ಆಯ್ತಾನಾ, ಆ ಥರನೇ ಕೇಳ್ತೀವಿ. ಅದ್ರ ನೆಕ್ಸ್ಟ್ ಕೇಳಿ ಕ್ವಶನ್ ಹೆಂಗ್ ಮಾಡ್ತಾಳೆ ಅಂತ ಅವ್ರು ಹೇಳ್ತಾರೆ. ಓಕೆ ಡನ್. ಓಕೆ ಡನ್. ನಾನೇನು ಮಾತಾಡಿರಲ್ಲ. ರಾಜಸ್ಥಾನಿ ಬ್ಯಾಂಗಲ್ ಅಂತ ಇದು. ತೋರ್ಸಿ, ಹಿಂಗೆ ಕ್ಯಾಮ್ರಾ ತೋರಿಸು. ತುಂಬಾ ಚೆನ್ನಾಗಿದೆ. ಹಾಕೊಳ್ಳಿ ಆಂಟಿ. ನೈಸ್, ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್. ತುಂಬಾ ಯಾ ಯಾರಾದ್ರೂ ಬ್ಯಾಂಗಲ್ಸ್ ತುಂಬಾ ಲೈಕ್ ಮಾಡೋದಾಗಿದ್ರೆ ಬಂದಿದ್ದು ತಗೊಳ್ಳಿ. ರಾಜಸ್ಥಾನಿ ಬ್ಯಾಂಗಲ್ ಅಂತ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್. ಎಷ್ಟಿದು ಫುಲ್? ಇದು 700 rupees ಆಗುತ್ತೆ. ಗ್ಲಾಸ್ ಬ್ಯಾಂಗಲ್ಸ್ ಎವ್ರಿಥಿಂಗ್ ಹ್ಯಾಂಡ್. ಇದು ಚೆನ್ನಾಗಿದೆ. ಇದು ನೋಡಿ ಸೂಪರ್ ಆಗಿದೆ. ಚೆನ್ನಾಗಿದೆ. ನೈಸ್. ಇದು ಡುಯಲ್ ಕಲರ್ಸ್ ಆಯ್ತು. ಹಾ. ಓ ತೋರಿಸಿ, ಕ್ಯಾಮ್ರಾ ತೋರಿಸಿ. ನೈಸ್ ಅಲ್ಲ, ಚೆನ್ನಾಗಿದೆ. ಅಂದ್ರೆ ಚುಚ್ಚಲ್ಲ ಅಂತ ಇರಿಟೇಟ್ ಆಗಲ್ಲ. ಶಾಲಿನಿ ಕಲರ್ ಆಬ್ವಿಯಸ್ಲಿ ಅದೇ ಅದೇ ಏನು ಗೊತ್ತಾ, ಫ್ಯಾನ್ಸಿ ಸೀರೆ ಉಟ್ಟಾಗ ಅದು ಚುಚ್ಚುತ್ತೆ ಮತ್ತೆ ಸ್ಯಾರಿ ಫುಲ್ ಎಳ್ಕೊಂಡು ಬರುತ್ತೆ. ಒಯ್ ಬೋಯ್ಗ. ಅಲ್ಲ ಶಾಲಿನಿ ಬರುತ್ತಾ? ನಿಜವಾಗ್ಲೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಗೈಸ್. ಓರಿಯನ್ ಮಾಲ್ ಅಲ್ಲಿ ಇದು ಒಂದು ಸೇಲ್ ನಡೀತಾ ಇದೆ. ಪ್ಲೀಸ್ ಏ ರಜವಾಳ ಸ್ಟೈಲ್. ನೈಸ್. ತುಂಬಾ ಹೆಣ್ಮಕ್ಳಿಗೆ ಬ್ಯಾಂಗಲ್ ಅಂದ್ರೆ ತುಂಬಾ ಇಷ್ಟ. ಆಂಟಿ ಅದು ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ಈ ಸ್ಯಾರಿ. ಹೌದು, ಕಾಮನ್ ಆಗಿರುತ್ತಲ್ವ ಇದು ಗ್ರೀನ್ ಅಂಡ್ ಮರೂನ್. ಬಟ್ ಇದು ಚೆನ್ನಾಗಿದೆ, ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. इसमें ब्लू नहीं है, ये ಚಿಕ್ಕದಾಗಲ್ವಾ? ಹಳ್ಳಿ ಇವಾಗ ಇದರಲ್ಲಿ ಪಿಂಕ್ ಎಲ್ಲ ಇದೆಯಲ್ಲ, ಮಲ್ಟಿ ಕಲರ್ ಅದು ಚೆನ್ನಾಗಿದೆ. ಹೌದು, ನೋಡಿ ಇಲ್ಲಿ ಇದೆಯಲ್ಲ, ಯಾವ್ದು? ಹಾಕಿ ಹಾಕಿ ತೆಗ್ದಾಕಿ. ಅಲ್ಲಿ ತೆಗ್ದಾಕಿ, ಅಲ್ಲ ಅದು ತೆಗ್ದಾಕಿ, ಯಾವ್ದು ಹೇಳಿದ್ರಲ್ಲ. ಹಾಕೋಲ್ಲ, ಇದು ಹಾಂ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. इधर मल्टी कलर ಇದೆ भैया, इसमें मल्टी कलर है ना, ये दे दो. इसमें मल्टी कलर. Nimsha, is there anything you want to pick? We want to go where? I want to go here. Seriously? No petals. No. ಅಲ್ಲಿ ನೋಡ್ತಾ ಇದ್ರಲ್ಲ ಬ್ಲೌಸ್ ಸಕ್ಕತ್ತಾಗಿದೆ. ವಾವ್, ಹಾ ಯಾ ಸೂಪರ್. ಹಲೋ, ಹಾಯ್. All handloom sarees. ಓಕೆ, ನೈಸ್ Make your own blog. ಯಾ. Pink. ಲಾಸ್ಟ್ Pink. ಪಿಂಕ್ ಪಿಂಕ್ ಯಾ. Yeah. How much is this, Anisha? This is 2899. 28. This is a. You just touch the fabric like it's that soft. ಸೂಪರ್. Nice color. ಅಲ್ಲ ಕಲರ್ ನಂಗೆ ಅದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಯ್ತು. It's peacock color. Peacock color. ಪಿಕ್ ಯಾ. ಇಲ್ಲಿ ಕಾಲೇಜ್ಗೆ ಹೋಗೋ ಹುಡುಗಿರಿಗೆ, ಆಫೀಸ್ಗೆ ಹೋಗೋ ಲೇಡೀಸ್ಗಂತೂ ತುಂಬ ಚೆನ್ನಾಗಿ ಕಲೆಕ್ಷನ್ ಸಿಗ್ತಾ ಇರುತ್ತೆ. ಅವ್ರಿಗೇನು ಬೇಕು, ಸ್ಲಿಪ್ಪರ್ಸಿಂದ ಹಿಡಿದು ಇಯರಿಂಗಿಂದ, ಬ್ಯಾಂಗಲಿಂದ, ಕುರ್ತೀಸಿಂದ, ಬ್ಲೌಸಿಂದ ಎಲ್ಲನೂ ಕ್ವಾಲಿಟಿನೂ ಚೆನ್ನಾಗಿತ್ತು, ರೀಸನಬಲ್ಲು ಇತ್ತು. ನೀವು ಯಾರಾದರೂ ಶಾಪ್ ಮಾಡೋರಿದ್ದರೆ ಇಯರಿಂಗ್ಸ್ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಲ್ಲಿ. ನೋಡಿ, ಡಿಫ್ರೆಂಟ್ ಡಿಸೈನು ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಯಿತು. ತುಂಬ ಇಯರಿಂಗ್ಸ್ನ ಡೈಲಿ ಚೇಂಜ್ ಮಾಡೋ ಹುಡುಗಿಯರು ಇರ್ತಾರೆ, ನಾನು ನೋಡಿರೋ ಮಟ್ಟಕ್ಕೆ. ಕ್ರೇಜ್ ಇದೆ ಅವ್ರಿಗೆ, ಅಂಥವ್ರು ಹೋಗಿ ಶಾಪ್ ಮಾಡಿ ನೋಡಿ. ಇದು ಬ್ಲೌಸು ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಗೊತ್ತಾ, 1200 ಏನೋ ಹೇಳ್ದ, ಭಾಳ ಚೆನ್ನಾಗಿತ್ತು.
ಫಿಟ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆನ್ಲೈನ್ಗಿಂತ ಬೆಸ್ಟು, ಅಂದರೆ ಫೀಲ್ ಮಾಡಿ ತೊಗೊಬೋದು ಬಟ್ಟೆ ಹೆಂಗಿದೆ ಏನು ಅಂತ. ಅದು ಒಂದು ಇಲ್ಲಿ ಖುಷಿ ಆಗೋಂಥದ್ದು. ಹೌಸ್ ವೈಫ್ ಯಾರೆಲ್ಲ ಇರ್ತಿರೋ ಅಂಥವ್ರಿಗೆ ಹೋಮ್ ಡೆಕೋರೇಟ್ ಮಾಡೋಕ್ಕೆ, ಅಂದರೆ ಮನೆಯನ್ನು ಡೆಕೋರೇಟ್ ಮಾಡೋ ಅಂತ ಎಲ್ಲ ಐಟಮು ಸಿಗ್ತಾಯಿತ್ತು. ನೋಡಿ ನಾನು ತೋರಿಸ್ತಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿ ಯಾಕಂದರೆ ಲೆಂತಿ ವಿಡಿಯೋ ಆಗ್ತಾಯಿತ್ತು ಅಂತ. ಟ್ರೇಗಳಂತೂ ಬ್ಯೂಟಿಫುಲ್ ಪೇಂಟಿಂಗ್ಸು, ನಮಗೆ ತುಂಬ ಇಷ್ಟ ಅಷ್ಟೇ. ಭಾಳ ಚೆನ್ನಾಗಿತ್ತು ಎಲ್ಲ. ನೋಡಿಕೊಂಡು ನಾವು ಮುಂದೆ ಹೋದ್ವಿ. ಏನು ಗೊತ್ತಾ, ಈ ಥರ ನಾವು ಶಾಪಿಂಗ್ ಹೋಗುವಾಗ ನನಗೆ ಒಂಥರ ಏನಾದರೂ ತೊಗೊಳ್ಳೋದು ಅಂದರೆ ಕದಿಯೋದು ಅಂದರೆ ಇಷ್ಟ. ಏನಾದರೂ ಚಿಕ್ಕ ವಸ್ತುಗಳನ್ನ ಕದಿಯೋದು ಅಂದರೆ ಭಾಳ ಇಷ್ಟ. ಅದು ಚಿಕ್ಕ ಮಕ್ಕಳಿರುವಾಗ ಮನೇಲಿ 4 ಕೊಡ್ತಾಯಿದ್ರು ಗೊತ್ತಾಗಿದ್ರೆ, ಆದರೆ ಏನೋ ಒಂಥರ ಕ್ರೇಜು. ಅದು ಎಲ್ಲರೂ ಅಷ್ಟೇ ಮಾಡಿರ್ತಾರೆ ಅದನ್ನು. ನಾನು ಸ್ವಲ್ಪ ಓಪನಾಗಿ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಓಲೆ ಕದಿಯೋದು ಏನೋ ಒಂಥರ, ಅದು ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಬರೋದಕ್ಕಿಂತ ಪುಟಾಣಿದೇನಾದ್ರು ಎತ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಕೈಯಲ್ಲಿ ಬಚ್ಚಿಕೊಂಡು ಬರೋದು ಇಷ್ಟ ಆಗ್ತಾಯಿತ್ತು. ನೋಡಿ ಎಲ್ಲ ಥರ ಸ್ಟಾಲ್ಸು ಅಲ್ಲಿ ಇತ್ತು. ಎಲ್ಲನೂ ನಾವು ನೋಡ್ಕೊಂಡ್ವಿ. ಅಲ್ಲಿ ಏನಿಲ್ಲ ಏನು ಐತೆ ಅಂತಲ್ಲ, ಹುಡುಗಿರಿಗೆ ಅಂದರೆ ಎಸ್ಪೆಷಲಿ ಕಾಲೇಜ್ ಹುಡುಗಿರಿಗೆ ತುಂಬ ಯೂಸ್ಫುಲ್ ಆಗ್ತಾಯಿತ್ತು ಇದು ಸ್ಟಾಲು. ಅದಕ್ಕೆ ಒಂದು ಸಲ ಹೋಗಿ ವಿಸಿಟ್ ಕೊಡಿ. ನಿಮಗೆ ಬೇಕಾಗಿರೋ ಅಂಥದ್ದು ಎಲ್ಲ ಥರ ಸಿಗುತ್ತೆ, ಒಂದೇ ಕಡೆ ಸಿಗುತ್ತೆ. ಅದು ಖುಷಿ ಆಗೋವಂಥದ್ದು. ಇಯರಿಂಗ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಸರ ಆಗಿರ್ಬೋದು, ಮತ್ತು ಬ್ರೇಸ್ಲೆಟ್ಸು ತುಂಬಾ ಇತ್ತಪ್ಪ ಅಲ್ಲಿ. ಅದಕ್ಕೆ ಹೇಳೋದು, ಅದು ಇಷ್ಟ ಆಗೋರಿಗೆ ಮಾತ್ರ ಅದು ಹೋಗಿ ಶಾಪ್ ಮಾಡೋಕ್ಕೆ ಚೆಂದ. ಕೆಲವ್ರಿಗೆ ಗೊತ್ತಿರಲ್ಲ ಸ್ಟಾಲ್ ಹಾಕಿರೋದು. ಅದಕ್ಕೆ ನಾನಿಲ್ಲಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಮತ್ತು ಬ್ಲೌಸ್ಗಳು, ರೆಡಿಮೇಡ್ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಈ ಬ್ಲೌಸ್ ಅಂತೂ ನಮಗೆ ತುಂಬ ಖುಷಿಯಾಯಿತು. ವೈಟು ಇದು ಬಂದು 1200 ಅಂತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ ಕಲಂಕಾರಿ ಎಲ್ಲ ಡಿಫ್ರೆಂಟ್ ಕಲರು, ಡಿಫ್ರೆಂಟ್ ಪ್ರೈಸ್ ಕೂಡ. ಯಾವುದು ಒಂದೇ ಪ್ರೈಸ್ ಇರೋದಿಲ್ಲ. ಎಲ್ಲನೂ ಕ್ವಾಲಿಟಿ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಸ್ವಲ್ಪ ಆನ್ಲೈನ್ಗಿಂತ ಇಲ್ಲಿ ಎಕ್ಸ್ಪೆನ್ಸಿವ್ ಅಷ್ಟೇ, ಆದರೆ ಇಲ್ಲಿ ಫೀಲ್ ಮಾಡಿ ತೊಗೊಬೋದು ಅನ್ನೋದು ಒಂದು ಖುಷಿ. ಇನ್ನು ಕಾಲ್ಗೆಜ್ಜೆ, ವೈಟ್ ಮೆಟಲ್ಸು ನೋಡಿ, ಬ್ರೇಸ್ಲೆಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು ಅಲ್ಲಿ. ಯಾವ್ಯಾವ ಕಲರ್ಸ್ ಬೇಕು, ಯಾವ್ಯಾವ ಡಿಸೈನ್ ಬೇಕು ನಾನು ನೋಡೇ ಇರಲಿಲ್ಲ. ಅಂತ ಸುಮಾರು ಕಲರ್ಸು ಅಲ್ಲಿ ಇತ್ತು. ನಾವೇನೇನು ಬೇಕು ಸಣ್ಣ ಪುಟ್ಟದ್ದು ತೊಗೊಂಡ್ವಿ. ಅಷ್ಟೊತ್ತಿಗಾಗಲೇ ಒಂದು 8:30 ಆಯಿತು. ನಾವು ಹೋಗಿರೋ ಅಂಥದ್ದು ಈವ್ನಿಂಗು 6 o'clockಲ್ಲೇ ಶುರು ಮಾಡಿದ್ದು. ಬೇಗ ಶಾಪಿಂಗ್ ಮುಗ್ದಿದ್ದ ಕಾರಣ ಅಲ್ಲೇ ಆಚೆ ಸ್ಟಾಲ್ ಹಾಕಿದ್ದಾರೆ ಅಂತ ನಮಗೆ ಮೊದಲೇ ಇನ್ಫಾರ್ಮೇಷನ್ ಇತ್ತು. ಹಾಗಾಗಿ ಅಲ್ಲೋಗಿ ನೋಡಿಕೊಂಡು ಪ್ರತಿಯೊಂದೂ ಹೆಣ್ಮಕ್ಳು ಗೊತ್ತಲ್ಲ, ಹೋದರೆ ಅದು ಇದು ನೋಡೋದೇ, ತೊಗೊಳೋದು ಕಮ್ಮಿ, ನೋಡೋದು ಜಾಸ್ತಿ. ವಿಂಡೋ ಶಾಪಿಂಗ್ ಜಾಸ್ತಿ ಮಾಡ್ತೀವಿ ನಾವು. ಅದೊಂಥರ ಮನ್ಸಿಗೆ ತೃಪ್ತಿ, ಹಾಯ್ ಅನಿಸುತ್ತೆ. ಎಲ್ಲರೂ ಹೋಗಿಲ್ಲ ಅಂದರೆ ಬೇಜಾರಾಗೋದು. ಮುಗಿಸ್ಕೊಂಡು ಆಚೆ ಹೊಟ್ಟೆ ಹಸಿತಾಯಿತ್ತು ಅಂದಲ್ಲ, ಸ್ವಲ್ಪ ಚುರುಮುರಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಮ್ಯಾಂಗೋ ಎಲ್ಲ ಹಾಕಿ. ಅಲ್ಲಿ ತೊಗೊಂಡ್ವಿ 3 ಜನ, ತಿಂದ್ವಿ. ಸ್ವಲ್ಪ ಶಕ್ತಿ ಬಂತು. ಪಕ್ಕದಲ್ಲೇ ರಾಮೇಶ್ವರ ಕೆಫೆ ಇತ್ತು. ಅಲ್ಲೋಗಿ ಲೈಟಾಗಿ ತಿನ್ನೋಣ, ಏನೂ ಬೇಡ ಅಂಥೇಳಿ ಖಾರ ಬಾತು ಮತ್ತು ಅಲ್ಲಿ ಗೀ ಚಟ್ನಿ ಪುಡಿ ಇಡ್ಲಿ ಸೂಪರಾಗಿ ಸಿಗುತ್ತೆ. ಅದನ್ನು ತೊಗೊಂಡು ಎಲ್ಲರೂ 3 ಜನ ತಿಂದ್ವಿ. ತಿಂದ್ಬಿಟ್ಟು ಕ್ಯಾಬ್ ಹಿಡ್ಕೊಂಡು ಮನೆಗೆ ಬಂದ್ವಿ. ಅಷ್ಟು ಆ ದಿನ ಮುಗೀತು ನಮ್ಮದು. ಚೆನ್ನಾಗಿತ್ತು. ಲೈಟಾಗಿ ಟಿಫನ್ ಎಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ಆರಾಮಾಗಿ ಮನೆ ಕಡೆ ಬಂದ್ವಿ. ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ ಗೆಸ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.